ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನಕ್ಕೆ ಬಿಜೆಪಿಯ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಶಾ ಜಾಧವ್ ಸಂತಾಪವನ್ನು ಸೂಚಿಸಿದ್ದಾರೆ. ಇವತ್ತು ಬೆಳಿಗ್ಗೆ 8:45ಕ್ಕೆ ಒಂದು ದೊಡ್ಡ ಆಘಾತಕಾರಿ ಸುದ್ದಿ ಬಂತು. ಟಿವಿಯಲ್ಲಿ ಕೂಡ ನಾವು ನೋಡಿದ್ವಿ. ಒಬ್ಬ ಧೀಮಂತ ನಾಯಕ, ಉಪ ಮುಖ್ಯಮಂತ್ರಿ ಮಹಾರಾಷ್ಟ್ರ, ಎಲ್ಲರಿಗೆ ಜೊತೆಗೆ ತಗೊಂಡು ಹೋಗುವ ನಾಯಕ, ಜನರ ಸಮಸ್ಯೆ ಅರಿತಿರೋ ನಾಯಕ, ಒಬ್ಬ ಭವಿಷ್ಯದಲ್ಲಿ ದೊಡ್ಡ ನಾಯಕರಾಗಿ ಬೆಳೆಯುವ ಸಾಮರ್ಥ್ಯವುಳ್ಳ ಅಜಿತ್ ಪವಾರ್ ಅವರು ಸಣ್ಣ ಫ್ಲೈಟ್ ಬಾರಾಮತಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗುವಾಗ ಏರ್ ಕ್ರ್ಯಾಶ್ ಆಗಿ ಸ್ವರ್ಗವಾಸ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತೇನೆ. ಮತ್ತು ಅವರ ಅಗಲಿಕೆ ಬಹಳಷ್ಟು ಜನರಿಗೆ ನೋವನ್ನುಂಟು ಮಾಡಿದೆ. ಅವರಿಗೆ, ಅವರ ಸಂಬಂಧಿಕರಿಗೆ, ಅವ್ರ ಫಾಲೋವರ್ಗಳಿಗೆ ಎಲ್ಲರಿಗೆ ದೇವರು ಅವರಿಗೆ ಶಕ್ತಿ ಕೊಡಲಿ. ಇಂಥದ್ದು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೇನೆ. ನಮಸ್ಕಾರಗಳು.